ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಭಾರತ ಮತ್ತು ಇಸ್ರೇಲ್ ನಡುವಿನ ಗಾಢವಾದ ಸ್ನೇಹದ ಬಗ್ಗೆ ಮಾತನಾಡಲಿದ್ದೇವೆ. ಗೆಳೆಯರೇ, ಸ್ನೇಹ ಕೇವಲ ಪಾಕಿಸ್ತಾನ ಮತ್ತು ಚೀನಾಗಷ್ಟೇ ಅಲ್ಲ, ಭಾರತದ ವಿರೋಧಿ ದೇಶಗಳಿಗೂ ನಡುಕ ಹುಟ್ಟಿಸಿದೆ. ಯಾರ್ಯಾರು ಎರಡು ದೇಶಗಳ ಸ್ನೇಹವನ್ನ ಮುರಿಯಬೇಕು ಅಂತ ಕನಸು ಕಾಣ್ತಾ ಇದ್ರೋ ಅವರಿಗೆಲ್ಲ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಯಾಕಂದ್ರೆ ಭಾರತ ಮತ್ತು ಇಸ್ರೇಲ್ ಪದೇ ಪದೇ ಇಂತಹ ಕೆಲಸಗಳನ್ನ ಮಾಡ್ತಾವೆ ಹಾಗೂ ಇದರಿಂದ ಶತ್ರುಗಳ ಕನಸುಗಳು ಕೂಡ ನುಚ್ಚು ನೂರಾಗ್ತಾವೆ. ಗೆಳೆಯರೇ, ಭಾರತ ಮತ್ತೊಮ್ಮೆ ಅಂತಹದೇ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಈ ನಿರ್ಧಾರವು ಈ ಸ್ನೇಹ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಅಸಲಿಗೆ ಗೆಳೆಯರೇ, ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ DAC ಅಂದ್ರೆ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ಸಭೆ ನಡೆದಿತ್ತು. ಗೆಳೆಯರೇ, ಆ ಸಭೆಯಲ್ಲಿ ಕೇವಲ ಫೈಲ್ಗಳು ತೆರೆಯಲಿಲ್ಲ, ಬದಲಾಗಿ ಅಲ್ಲಿ ತೆರೆದುಕೊಂಡಿದ್ದು ಚೀನಾ ಮತ್ತು ಈ ಪಾಕಿಸ್ತಾನದ ಅತಿ ದೊಡ್ಡ ಚಿಂತೆ. ಹೌದು, ಬರೋಬ್ಬರಿ 79,000 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತಕ್ಕೆ ಅನುಮೋದನೆ ಸಿಕ್ಕಿದೆ. ಹಾಗೂ ಇದು ಭಾರತೀಯ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆ ಈ ಮೂರಕ್ಕೂ ಸೇರಿದೆ. ಸೊ ಇಲ್ಲಿ ಪ್ರಶ್ನೆ ಭಾರತ ಏನೇನು ಖರೀದಿಸುತ್ತಿದೆ ಅನ್ನೋದಲ್ಲ, ಬದಲಾಗಿ 79,000 ಕೋಟಿ ರೂಪಾಯಿಗಳ ಒಪ್ಪಂದದಲ್ಲಿ ಇಸ್ರೇಲಿಂದ ಯಾವೆಲ್ಲ ಅಪಾಯಕಾರಿ ಅಸ್ತ್ರಗಳನ್ನ ತರಿಸಿಕೊಳ್ಳಲಾಗುತ್ತಿದೆ ಮತ್ತು ಆ ಅಸ್ತ್ರಗಳು ಯುದ್ಧ ಭೂಮಿಯಲ್ಲಿ ಹೇಗೆ ತಲ್ಲಣ ಮೂಡಿಸಲಿವೆ ಅನ್ನೋದು ಮುಖ್ಯ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ಭಾರತದ ಈ ರಣನೀತಿಗಾಗಿ ಲೈಕ್ ಮಾಡುತ್ತಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಭಾರತ ಈಗ ಸ್ಪಷ್ಟ ಸಂದೇಶವನ್ನ ನೀಡ್ತಾ ಇದೆ. ಅದೇನಂದ್ರೆ ಭಾರತ ಈಗ ಕಾಯುವುದಿಲ್ಲ, ಭಾರತ ಈಗ ಎಚ್ಚರಿಕೆಯೂ ಕೂಡ ಕೊಡುವುದಿಲ್ಲ, ಬದಲಾಗಿ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುತ್ತದೆ. ಹಾಗೂ ಇದೇ ವಿಷಯ ಈ ಪಾಕಿಸ್ತಾನವನ್ನ ಅತಿಯಾಗಿ ಭಯಪಡಿಸುತ್ತಿದೆ. ಗೆಳೆಯರೇ, ಇಡೀ ಜಗತ್ತಿಗೆ ಗೊತ್ತಿದೆ ಭಾರತ ಮತ್ತು ಇಸ್ರೇಲ್ ಒಂದಕ್ಕೊಂದು ಎಂತಹ ಕಷ್ಟದ ಸಮಯದಲ್ಲೂ ಕೂಡ ಜೊತೆಯಾಗಿ ನಿಲ್ಲುತ್ತಾವೆ ಅಂತ. ಹಾಗೂ ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ನೋಡುವುದಾದ್ರೆ ಭಾರತ ಮತ್ತು ಇಸ್ರೇಲ್ ಸಂಬಂಧ ಕೇವಲ ಸ್ನೇಹವಾಗಿ ಉಳಿದಿಲ್ಲ, ಅದು ಸಹೋದರರ ಸಂಬಂಧದಂತೆ ಗಟ್ಟಿಯಾಗಿದೆ. ನಿಮಗೆ ಸರಳವಾಗಿ ಹೇಳಬೇಕಂದ್ರೆ ಭಾರತ ಮತ್ತು ಇಸ್ರೇಲ್ ಒಂದರ ಮೇಲೊಂದು ಪ್ರಾಣವನ್ನೇ ಇಟ್ಟಿವೆ. ಗೆಳೆಯರೇ, ದಿನಾಂಕ 29 ಡಿಸೆಂಬರ್ 2025ರಂದು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ DAC ಸಭೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸುಮಾರು 79,000 ಕೋಟಿ ರೂಪಾಯಿಗಳ ವಿವಿಧ ಶಸ್ತ್ರಾಸ್ತ್ರ ಖರೀದಿಗೆ ಒಪ್ಪಿಗೆ ನೀಡಲಾಯಿತು. ಹಾಗೂ ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಸೊ ಈಗ ವಿಷಯ ಏನಂದ್ರೆ, ಇದೇ ಪ್ಯಾಕೇಜ್ ನಲ್ಲಿ ಭಾರತೀಯ ವಾಯುಸೇನೆಗೆ ಸ್ಪೈಸ್ 1000 ಲಾಂಗ್ ರೇಂಜ್ ಗೈಡೆನ್ಸ್ ಕಿಟ್ಗಳ ಖರೀದಿಗೆ ಅನುಮೋದನೆಯನ್ನ ನೀಡಲಾಗಿದೆ. ಹಾಗೂ ಇದು ಸಾಮಾನ್ಯ ಬಾಂಬ್ಗಳನ್ನ ಸುಮಾರು 100 ಕಿಲೋಮೀಟರ್ಗಿಂತ ಹೆಚ್ಚು ದೂರದವರೆಗೆ ನಿಖರವಾಗಿ ಗುರಿ ತಲುಪುವ ಸ್ಮಾರ್ಟ್ ಅಸ್ತ್ರಗಳನ್ನಾಗಿ ಬದಲಾಯಿಸುತ್ತದೆ. ಹಾಗೂ ಇದರಿಂದ ನಮ್ಮ ವಾಯುಪಡೆಯ ಲಾಂಗ್ ರೇಂಜ್ ಪ್ರಿಸಿಷನ್ ಸ್ಟ್ರೈಕ್ ಸಾಮರ್ಥ್ಯ ಹೆಚ್ಚಾಗ್ತದೆ. ಮುಖ್ಯವಾಗಿ ಶತ್ರುಗಳ ಏರ್ ಡಿಫೆನ್ಸ್ ವ್ಯಾಪ್ತಿಯಿಂದ ದೂರವಿದ್ದುಕೊಂಡೇ ಸುರಕ್ಷಿತವಾಗಿ ದಾಳಿ ಮಾಡುವುದಕ್ಕಾಗಿ ಇದು ಸಹಾಯ ಮಾಡುತ್ತದೆ. ಹಾಗೂ ಈ ಸ್ಪೈಸ್ 1000 ಇಸ್ರೇಲ್ನ ರಾಫೆಲ್ ಕಂಪನಿಯ ಉತ್ಪಾದನೆಯಾಗಿದೆ. ನಿಮಗೆ ನೆನಪಿರಬಹುದು ಗೆಳೆಯರೇ, ಭಾರತ ಈಗಾಗಲೇ ಸ್ಪೈಸ್ 2000 ಅನ್ನ ಯಶಸ್ವಿಯಾಗಿ ಬಳಸಿದೆ. 2019ರ ಬಾಲಾಕೋಟ್ ಸ್ಟ್ರೈಕ್ ನಿಮಗೆ ನೆನಪಿರಬಹುದು. ಫೆಬ್ರವರಿ 26, 2019ರಂದು ಮಿರಾಜ್ 2000 ವಿಮಾನಗಳ ಮೂಲಕ ಬಾಲಾಕೋಟ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ಉಗ್ರರ ಟ್ರೈನಿಂಗ್ ಕ್ಯಾಂಪ್ನ ಮೇಲೆ ದಾಳಿ ಮಾಡುವುದಕ್ಕಾಗಿ ಇದೇ ಸ್ಪೈಸ್ 2000 ಬಾಂಬ್ಗಳನ್ನು ಬಳಸಲಾಗಿತ್ತು. ಹಾಗೂ ಈ ಬಾಂಬ್ಗಳು ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ಗುರಿಯನ್ನ ಧ್ವಂಸ ಮಾಡಿದ್ದವು ಮತ್ತು ಅಕ್ಕಪಕ್ಕದ ಪ್ರದೇಶಗಳಿಗೆ ಹೆಚ್ಚು ಹಾನಿಯಾಗದಂತೆ ನೋಡಿಕೊಂಡಿದ್ದವು. ಹಾಗೂ ಇದು ಭಾರತದ ಮೊದಲ ಗಡಿ ದಾಟಿ ಮಾಡಿದ ದಾಳಿಯಾಗಿತ್ತು. ಗೆಳೆಯರೆ, ಬಾಲಾಕೋಟ್ ದಾಳಿಯ ನಂತರ ಭಾರತವು ಸ್ಪೈಸ್ 2000 ಅನ್ನ ಹೆಚ್ಚುವರಿಯಾಗಿಯೂ ಕೂಡ ಖರೀದಿಸಿತ್ತು. ಹಾಗೂ ಈಗ ಸ್ಪೈಸ್ 1000 ಬರುವುದರಿಂದ ವಾಯುಪಡೆಯ ಶಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ. ಹಾಗೂ ಇದನ್ನು ರಾಫೆಲ್ ಮತ್ತು ಇತರೆ ಯುದ್ಧ ವಿಮಾನಗಳಲ್ಲಿ ಬಳಸಬಹುದು. ಸೊ ಈ 79,000 ಕೋಟಿ ಅನುಮೋದನೆ ಭಾರತದ ರಕ್ಷಣಾ ನೀತಿಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಬಾಲಾಕೋಟ್ ಅನುಭವದಿಂದ ಪಾಠ ಕಲಿತಿರುವ ಭಾರತ ಈಗ ಲಾಂಗ್ ರೇಂಜ್ ಅಸ್ತ್ರಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿದೆ. ಭವಿಷ್ಯದ ಯುದ್ಧಗಳಲ್ಲಿ ಇವೇ ನಿರ್ಣಾಯಕವಾಗಲಿವೆ. ಹಾಗೂ ಈ ನಿರ್ಧಾರವು ಆತ್ಮನಿರ್ಭರತೆ ಮತ್ತು ವಿದೇಶಿ ತಂತ್ರಜ್ಞಾನದ ಸಮತೋಲನವನ್ನ ತೋರಿಸುತ್ತದೆ. ಗೆಳೆಯರೇ, ಇಲ್ಲಿ ಕೇವಲ ಸ್ಪೈಸ್ 1000 ಅಷ್ಟೇ ಅಲ್ಲ, ಈ ಪ್ಯಾಕೇಜ್ ನಲ್ಲಿ ಇನ್ನೂ ಅನೇಕ ಪ್ರಮುಖ ಅಸ್ತ್ರಗಳಿವೆ. ಭಾರತೀಯ ಸೇನೆಗಾಗಿ ಲಾಯ್ಟರ್ ಮ್ಯುನಿಷನ್ ಅಂದ್ರೆ ಆತ್ಮಹತ್ಯಾ ಡ್ರೋನ್ಗಳು, ಕಡಿಮೆ ಎತ್ತರದ ಹಗುರು ತೂಕದ ರೆಡಾರ್ಗಳು,
ಪಿನಾಕ ರಾಕೆಟ್ ಸಿಸ್ಟಮ್ಗಾಗಿ ದೂರಗಾಮಿ ರಾಕೆಟ್ಗಳು ಮತ್ತು ಆಂಟಿ ಡ್ರೋನ್ ಸಿಸ್ಟಮ್ ಹಾಗೂ ವಾಯುಸೇನೆಗಾಗಿ ಅಸ್ತ್ರ ಮಾರ್ಕ್ II ಕ್ಷಿಪಣಿಗಳು, ತೇಜಸ್ ವಿಮಾನಕ್ಕಾಗಿ ಆಟೋಮ್ಯಾಟಿಕ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಿಸ್ಟಮ್ಗಳು ಹಾಗೂ ನೌಕಾಪಡೆಗಾಗಿ ಹೈ ಫ್ರೀಕ್ವೆನ್ಸಿ ಕಮ್ಯುನಿಕೇಶನ್ ಸಿಸ್ಟಮ್ ಮತ್ತು ಸರ್ವಿಲೆನ್ಸ್ ಡ್ರೋನ್ಗಳು. ಇವೆಲ್ಲವೂ ಈ ಪಾಕಿಸ್ತಾನ ಮತ್ತು ಚೀನಾ ವಿರುದ್ಧ ಭಾರತದ ನಿಖರ ದಾಳಿ, ಸರ್ವಿಲೆನ್ಸ್ ಮತ್ತು ರಕ್ಷಣಾ ಸಾಮರ್ಥ್ಯವನ್ನ ಬಲಪಡಿಸುತ್ತವೆ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಅನುಮೋದನೆಯ ನಂತರ ಪಾಕಿಸ್ತಾನ ಯಾಕೆಷ್ಟೊಂದು ಗಾಬರಿಯಾಗಿದೆ? ಯಾಕಂದ್ರೆ ಗೆಳೆಯರೇ, ಅದಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಭಾರತ ಈಗ ಒಂಟಿ ಅಲ್ಲ ಅಂತ. ಭಾರತದ ಜೊತೆ ಅಮೆರಿಕ ಇದೆ, ಇಸ್ರೇಲ್ ಇದೆ, ಫ್ರಾನ್ಸ್ ಇದೆ ಮತ್ತು ಆಯಕಟ್ಟಿನ ರೂಪದಲ್ಲಿ ರಷ್ಯಾ ಕೂಡ ನಿಂತಿದೆ. ಹಾಗೂ ಇದೇ ವಿಷಯ ಪಾಕಿಸ್ತಾನವನ್ನ ಹೆಚ್ಚು ಕಾಡ್ತಾ ಇದೆ. ಗೆಳೆಯರೇ, ಭಾರತ ಇಲ್ಲಿ ಕೇವಲ ಯುದ್ಧ ಮಾಡುವುದಕ್ಕಾಗಿ ಶಸ್ತ್ರಾಸ್ತ್ರವನ್ನ ಖರೀದಿಸುವುದಿಲ್ಲ, ಬದಲಾಗಿ ಯುದ್ಧ ಮಾಡುವ ಪರಿಸ್ಥಿತಿಯೇ ಬರದಂತೆ ನೋಡಿಕೊಳ್ಳುವ ಶಸ್ತ್ರಾಸ್ತ್ರವನ್ನ ಖರೀದಿಸುತ್ತದೆ. ಸೊ ಈಗ ನೇರವಾಗಿ ಪಾಕಿಸ್ತಾನದ ನಿದ್ದೆ ಕೆಡಿಸಿದ ವಿಷಯಕ್ಕೆ ಬರೋಣ. ಗೆಳೆಯರೇ, ಪಾಕಿಸ್ತಾನ ಯಾರನ್ನು ತನ್ನ ತಲೆಯ ಮೇಲೆ ಕೂರಿಸಿಕೊಂಡಿದೆಯೋ ಆ ಅಮೆರಿಕದಿಂದಲೇ ಭಾರತಕ್ಕೆ ಈಗ MQ-9B ಕ್ಲಾಸ್ ನಂತಹ ಹೈಟೆಕ್ ಡ್ರೋನ್ ಸಿಸ್ಟಮ್ಗಳು ಸಿಗ್ತಾ ಇವೆ. ಹಾಗೂ ಈ ಡ್ರೋನ್ಗಳು ಸತತ 40 ಗಂಟೆಗಳ ಕಾಲ ಹಾರಾಡಬಲ್ಲವು ಮತ್ತು 30,000 ಅಡಿಗಿಂತ ಎತ್ತರಕ್ಕೆ ಹೋಗಬಲ್ಲವು. ಹಾಗೂ ಇದರ ಕ್ಯಾಮರಾ ಎಷ್ಟೊಂದು ಪವರ್ಫುಲ್ ಅಂದ್ರೆ ರಾತ್ರಿಯ ಕತ್ತಲಲ್ಲೂ ಸೂಜಿ ಬಿದ್ದರೂ ಕಾಣುವಷ್ಟು ಸ್ಪಷ್ಟವಾಗಿರ್ತದೆ. ಹಾಗೂ ಗೆಳೆಯರೆ, ಭಾರತೀಯ ನೌಕಾಪಡೆ ಇದನ್ನ ಹಿಂದೂ ಮಹಾಸಾಗರದಲ್ಲಿ ಕಣ್ಗಾವಲಿಗಾಗಿ ಬಳಸಲಿದೆ. ಸೊ ಇದರ ಅರ್ಥ ಕರಾಚಿಯಿಂದ ಹೊರಡುವ ಪ್ರತಿಯೊಂದು ಹಡಗು, ಗ್ವಾದರ್ ಬಂದರಿನಲ್ಲಿ ನಡೆಯುವ ಚಟುವಟಿಕೆ ಮತ್ತು ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ CPEC ಎಲ್ಲವೂ ಭಾರತದ ಹದ್ದಿನ ಕಣ್ಣಿನ ಅಡಿಯಲ್ಲಿರ್ತದೆ. ಗೆಳೆಯರೆ, ಪಾಕಿಸ್ತಾನದ ನೌಕಾಪಡೆ ಈಗಾಗಲೇ ದುರ್ಬಲವಾಗಿದೆ. ಈಗ ಆಕಾಶದಿಂದಲೂ ಕಣ್ಗಾವಲು ಇರುವುದರಿಂದ ಪಾಕಿಸ್ತಾನಕ್ಕೆ ತಪ್ಪಿಸಿಕೊಳ್ಳಲು ಜಾಗವೇ ಇಲ್ಲದಂತಾಗ್ತದೆ. ಸೊ ಈಗ ಇನ್ನು ಇಸ್ರೇಲ್ ವಿಷಯಕ್ಕೆ ಬಂದ್ರೆ ಗೆಳೆಯರೆ, ಇಲ್ಲಿ ಇಸ್ರೇಲ್ ಭಾರತಕ್ಕೆ ಯಾವುದೇ ಷರತ್ತುಗಳಿಲ್ಲದೆ, ರಾಜಕೀಯ ಒತ್ತಡವಿಲ್ಲದೆ ಶಸ್ತ್ರಾಸ್ತ್ರಗಳನ್ನ ನೀಡುವ ದೇಶ. ಭಾರತ ಇಸ್ರೇಲಿಂದ ಸ್ಪೈಸ್ ಬಾಂಬ್, ಬರಾಕ್ 8 ಏರ್ ಡಿಫೆನ್ಸ್, ಹೆರಾನ್ ಡ್ರೋನ್, ರೆಡಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನ ತೆಗೆದುಕೊಳ್ಳುತ್ತದೆ. ಇಸ್ರೇಲ್ಗೆ ಚೆನ್ನಾಗಿ ಗೊತ್ತು, ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಡುತ್ತಿರುವ ಮುಂಚೂಣಿಯ ದೇಶ ಅಂತ. ಹಾಗೂ ಭಾರತ ಕೇವಲ ಹೇಳಿಕೆ ಕೊಡುವುದಿಲ್ಲ, ಆಕ್ಷನ್ ತೆಗೆದುಕೊಳ್ಳುತ್ತದೆ. ಹಾಗೂ ಈ ಪಾಕಿಸ್ತಾನಕ್ಕೆ ಇದೇ ಚುಚ್ಚುತ್ತಿದೆ. ಯಾಕಂದ್ರೆ ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ನಿಜವಾದ ಯುದ್ಧಗಳಲ್ಲಿ ಪರೀಕ್ಷಿಸಲ್ಪಟ್ಟಿವೆ. ಗೆಳೆಯರಿ, ಚೀನಾಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಭಾರತದ ಈ ಖರೀದಿ ಕೇವಲ ಪಾಕಿಸ್ತಾನಕ್ಕಲ್ಲ, ಪಿನಾಕ ಅಸ್ತ್ರ ಕ್ಷಿಪಣಿ, MQ-9B ಡ್ರೋನ್ ಇವೆಲ್ಲವೂ ಗಡಿ ನಿಯಂತ್ರಣ ರೇಖೆಯ ಅಂದ್ರೆ LAC ಆಚೆ ಇರುವ ಚೀನಾಕ್ಕೂ ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತಿವೆ. ಹಾಗೂ ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಾಬಲ್ಯ ಚೀನಾದ ನೌಕಾಪಡೆಗೆ ನೇರ ಸವಾಲಾಗಿದೆ. ಗೆಳೆಯರೆ, ಇವತ್ತಿಗೆ ಈ ಪಾಕಿಸ್ತಾನ ಒಂಟಿಯಾಗಿದೆ. ಅದರ ಬಳಿ ಕೇವಲ ಚೀನಾ ಇದೆ. ಆದ್ರೆ ಚೀನಾ ಶಸ್ತ್ರಾಸ್ತ್ರ ಕೊಡುತ್ತದೆಯೇ ಹೊರತು ನಂಬಿಕೆಯನ್ನಲ್ಲ. ಹಾಗೂ ಇವತ್ತಿಗೆ ಭಾರತದ ಹತ್ತಿರ ಟೆಕ್ನಾಲಜಿ ಇದೆ, ಹಣವಿದೆ ಮತ್ತು ಬಲಿಷ್ಠ ಸ್ನೇಹಿತರು ಕೂಡ ಇದ್ದಾರೆ. ಗೆಳೆಯರೆ, ಭಾರತ ಇವೆಲ್ಲವನ್ನ ಮಾಡ್ತಾ ಇರುವುದು ಕೇವಲ ಯುದ್ಧ ಮಾಡುವುದಕ್ಕಲ್ಲ, ಬದಲಾಗಿ ಡಿಟರೆನ್ಸ್ ಅಂದರೆ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡುವ ಬಗ್ಗೆ ಯೋಚಿಸುವುದಕ್ಕೆ ಭಯ ಪಡಬೇಕು ಅನ್ನೋ ಕಾರಣಕ್ಕೆ. ಗಡಿಯಾಚೆ ಯಾವುದೇ ದುಸ್ಸಾಹಸ ನಡೆಯಬಾರದು ಅನ್ನೋದು ಇದರ ಉದ್ದೇಶ. ಸೊ ಸ್ವದೇಶಿ ರೆಡಾರ್, ಭಾರತೀಯ ಸಿಮ್ಯುಲೇಟರ್, ಅಮೆರಿಕನ್ ಡ್ರೋನ್ ಮತ್ತು ಇಸ್ರೇಲ್ ಬಾಂಬ್ ಇದೇ ಭಾರತದ ನಿಜವಾದ ತಾಕತ್ತು. ಗೆಳೆಯರೆ, ಭಾರತ ಯಾರ ಮೇಲೂ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ, ಹಾಗೆಯೇ ಒಂಟಿಯೂ ಕೂಡ ಅಲ್ಲ. ಹಾಗೂ ಜಗತ್ತಿಗೆ ಭಾರತದ ಈ ಸಂದೇಶ ಸ್ಪಷ್ಟವಾಗಿದೆ. ನಮಗೆ ಶಾಂತಿ ಬೇಕು, ಆದರೆ ದೌರ್ಬಲ್ಯದ ಬೆಲೆ ತೆತ್ತು ಅಲ್ಲ. ನಾವು ಸ್ನೇಹವನ್ನ ನಿಭಾಯಿಸುತ್ತೇವೆ, ಆದರೆ ಅಪಾಯವನ್ನ ಕಡೆಗಣಿಸುವುದಿಲ್ಲ. ಹಾಗೂ ಗೆಳೆಯರೆ, ಈ ಪಾಕಿಸ್ತಾನ ಮತ್ತು ಚೀನಾಗೆ ಇದೊಂದು ಕೊನೆಯ ಎಚ್ಚರಿಕೆ. ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರ್ ಕೂಡ ನಿಮಗೆ ನೆನಪಿರಬಹುದು. ಒಟ್ಟಿನಲ್ಲಿ ಗೆಳೆಯರೆ, ಈ 79,000 ಕೋಟಿ ಕೇವಲ ಖರ್ಚು ಅಲ್ಲ, ಇದು ಭಾರತದ ಸುರಕ್ಷತೆಯ ಮೇಲಿನ ಹೂಡಿಕೆ. ಹಾಗೂ ಯಾರಿಗೆ ಇದರಿಂದ ಭಯವಾಗ್ತಾ ಇದೆಯೋ ಅವರು ಭಯ ಪಡಲೇಬೇಕು. ಸೊ ಗೆಳೆಯರೆ, ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ, ಭಾರತದ ಪಕ್ಕಾ ದೋಸ್ತ್ ಯಾರು, ಇಸ್ರೇಲ್ ಅಥವಾ ಅಮೆರಿಕಾನ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೆದು ತಿಳಿಸಿ. ಹಾಗೂ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.